ಈ ಬಾರಿ ಪ್ರಥಮ ಬಂದಿದೆ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಉಡುಪಿಯೇ ಫಸ್ಟ್. 93.9 ಫಲಿತಾಂಶವನ್ನ ಉಡುಪಿ ಜಿಲ್ಲೆ ಪಡ್ಕೊಂಡಿದೆ. 48.45 ರಿಸಲ್ಟ್ ಪಡೆದು ಯಾದಗಿರಿ ಜಿಲ್ಲೆ ಲಾಸ್ಟ್ ಬಂದಿದೆ. 7.13 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಈ ವರ್ಷದ ರಿಸಲ್ಟ್ನಲ್ಲೂ ಬಾಲಕಿಯರದ್ದೇ ಮೇಲುಗೈ. ಕಳೆದ ವರ್ಷವೂ ಕೂಡ ಬಾಲಕಿಯರೇ ಮೇಲುಗೈ ಸಾಧಿಸಿದ್ರು. ಈ ಬಾರಿಯೂ ಕೂಡ ರಿಸಲ್ಟ್ನಲ್ಲಿ ಬಾಲಕಿಯರದ್ದೇ ಮೇಲುಗೈ. 77.88 ಬಾಲಕಿಯರು, 68.20 ಬಾಲಕರು ಪಾಸ್ ಆಗಿದ್ದಾರೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ. ಪರೀಕ್ಷೆ 1 ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ್ದು ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬಹುದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಒಳಗೆ ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು. ಅದರದೆಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದೀವಿ. ಇವಾಗ್ಲೇನೆ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಪರೀಕ್ಷೆ ಮತ್ತೆ ಥರ್ಡ್ ಪರೀಕ್ಷೆ ಡೇಟ್ ಅನ್ನು ಕೂಡ ನಾವು ಇವಾಗ್ಲೇನೆ ಅನೌನ್ಸ್ ಮಾಡಿದ್ವಿ. ಹೋದ್ ಸತಿ ಹಂಗೆ ಮಾಡಿರ್ಲಿಲ್ಲ. ಹೋದ್ ಸತಿ ಯಾಕೆ ಮಾಡಿರ್ಲಿಲ್ಲ ಅಂದ್ರೆ, ಫಸ್ಟ್ ಟೈಮ್ ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತೆ 3ನೇ ಪರೀಕ್ಷೆಯನ್ನ 10ನೇ ಕ್ಲಾಸ್ ಇರ್ಬೋದು, 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್, ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟ್ಗೆ ಬರೋದ್ರಿಂದ. ಕಲಾ ವಿಭಾಗದಲ್ಲಿ ಬಳ್ಳಾರಿ ಸಂಜನಾಬಾಯಿ ಪ್ರಥಮ. ಕಲಾ ವಿಭಾಗದಲ್ಲಿ, ಆರ್ಟ್ಸ್ ವಿಭಾಗದಲ್ಲಿ 600 ಅಂಕಕ್ಕೆ 597 ಅಂಕವನ್ನ ಸಂಜನಾಬಾಯಿ ಪಡ್ಕೊಂಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಕಾಮತ್ ಫಸ್ಟ್ ಬಂದಿದ್ದಾರೆ. 600ಕ್ಕೆ 599 ಅಂಕವನ್ನ ಅಮೂಲ್ಯ ಕಾಮತ್ ಪಡ್ಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದೀಪಶ್ರೀ ಫಸ್ಟ್. 600ಕ್ಕೆ 599 ಅಂಕವನ್ನ ಪಡೆದ ದೀಪಶ್ರೀ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ರಾಜ್ಯಕ್ಕೆ. ಪಿಯುಸಿ ಸೆಕೆಂಡ್ ಇಯರ್ ಪಿಯುಸಿಗೆ ಲಾಸ್ಟ್ ಟೈಮ್ ಒಂದು ಎಕ್ಸಾಮ್ ಆದ್ಮೇಲೆ ಇನ್ನೊಂದು ಎಕ್ಸಾಮ್ ಕೊಟ್ವಿ. ಹೋದ್ ಸತಿ ಎಕ್ಸಾಮಿಗೆ 24, ಈ ಸತಿ 24/4ಕ್ಕೆ ನಾವು ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ವಿ. ಹೋದ್ ಸತಿ 29/4 ಮಾಡಿದ್ವಿ. ಅಂದ್ರೆ 5 ದಿವಸ ಪ್ರಿಪೋನ್ ಮಾಡಿದ್ವಿ. ಅದನ್ನ ಬಹಳ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮ್ ಈ ಸತಿ 24/4, ಹೋದ್ ಸತಿ 5 ದಿವಸ ಲೇಟ್ ಆಗಿತ್ತು, ಯಾಕಂದ್ರೆ ಪ್ರಿಪರೇಷನ್ಗೆ ನಮಗೆ ಟೈಮ್ ಇಲ್ಲ. ಆದ್ರೆ ಥರ್ಡ್ ಒನ್ ನೋಡಿ ತುಂಬಾ ಚೆನ್ನಾಗಿದೆ. ಅದು 6ನೇದು 6th ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ 24/6 ಮಾಡಿದ್ವಿ. ಈ ಸತಿ ಆಲ್ಮೋಸ್ಟ್ 18 ದಿವಸ ಮುಂಚೆನೆ ಮಾಡ್ತಾ ಇದ್ವಿ. 18-16 ದಿವಸ ಅಂದ್ರೆ 9/6ಕ್ಕೆ ಪ್ರೀಪೋನ್ ಮಾಡಿದೀವಿ ಥರ್ಡ್ ಎಕ್ಸಾಮು. ಯಾಕಂದ್ರೆ ಇವಾಗ್ಲೇನೆ ಕೊಡ್ತಾ ಇದೀವಿ ಮಕ್ಕಳಿಗೆ, ಅವರಿಗೆ ಎಕ್ಸಾಮ್ ತಗೊಳ್ಳೋದಕ್ಕೆ. ಮತ್ತೆ ಎಕ್ಸಾಮ್ ಈ ಬಾರಿ ಪ್ರಥಮ ಬಂದಿದೆ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಉಡುಪಿಯೇ ಫಸ್ಟ್. 93.9 ಫಲಿತಾಂಶವನ್ನ ಉಡುಪಿ ಜಿಲ್ಲೆ ಪಡ್ಕೊಂಡಿದೆ. 48.45 ರಿಸಲ್ಟ್ ಪಡೆದು ಯಾದಗಿರಿ ಜಿಲ್ಲೆ ಲಾಸ್ಟ್ ಬಂದಿದೆ. 7.13 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಈ ವರ್ಷದ ರಿಸಲ್ಟ್ನಲ್ಲೂ ಬಾಲಕಿಯರದ್ದೇ ಮೇಲುಗೈ. ಕಳೆದ ವರ್ಷವೂ ಕೂಡ ಬಾಲಕಿಯರೇ ಮೇಲುಗೈ ಸಾಧಿಸಿದ್ರು. ಈ ಬಾರಿಯೂ ಕೂಡ ರಿಸಲ್ಟ್ನಲ್ಲಿ ಬಾಲಕಿಯರದ್ದೇ ಮೇಲುಗೈ. 77.88 ಬಾಲಕಿಯರು, 68.20 ಬಾಲಕರು ಪಾಸ್ ಆಗಿದ್ದಾರೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ. ಪರೀಕ್ಷೆ 1 ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ್ದು ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬಹುದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಒಳಗೆ ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು. ಅದರದೆಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದೀವಿ. ಇವಾಗ್ಲೇನೆ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಪರೀಕ್ಷೆ ಮತ್ತೆ ಥರ್ಡ್ ಪರೀಕ್ಷೆ ಡೇಟ್ ಅನ್ನು ಕೂಡ ನಾವು ಇವಾಗ್ಲೇನೆ ಅನೌನ್ಸ್ ಮಾಡಿದ್ವಿ. ಹೋದ್ ಸತಿ ಹಂಗೆ ಮಾಡಿರ್ಲಿಲ್ಲ. ಹೋದ್ ಸತಿ ಯಾಕೆ ಮಾಡಿರ್ಲಿಲ್ಲ ಅಂದ್ರೆ, ಫಸ್ಟ್ ಟೈಮ್ ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತೆ 3ನೇ ಪರೀಕ್ಷೆಯನ್ನ 10ನೇ ಕ್ಲಾಸ್ ಇರ್ಬೋದು, 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್, ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟ್ಗೆ ಬರೋದ್ರಿಂದ.
ಕಲಾ ವಿಭಾಗದಲ್ಲಿ ಬಳ್ಳಾರಿ ಸಂಜನಾಬಾಯಿ ಪ್ರಥಮ. ಕಲಾ ವಿಭಾಗದಲ್ಲಿ ಆರ್ಟ್ಸ್ ವಿಭಾಗದಲ್ಲಿ 600 ಅಂಕಕ್ಕೆ 597 ಅಂಕವನ್ನ ಸಂಜನಾಬಾಯಿ ಪಡ್ಕೊಂಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಕಾಮತ್ ಫಸ್ಟ್ ಬಂದಿದ್ದಾರೆ. 600ಕ್ಕೆ 599 ಅಂಕವನ್ನ ಅಮೂಲ್ಯ ಕಾಮತ್ ಪಡ್ಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದೀಪಶ್ರೀ ಫಸ್ಟ್. 600ಕ್ಕೆ 599 ಅಂಕವನ್ನ ಪಡೆದ ದೀಪಶ್ರೀ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ರಾಜ್ಯಕ್ಕೆ. ಪಿಯುಸಿ ಸೆಕೆಂಡ್ ಇಯರ್ ಪಿಯುಸಿಗೆ ಲಾಸ್ಟ್ ಟೈಮ್ ಒಂದು ಎಕ್ಸಾಮ್ ಆದ್ಮೇಲೆ ಇನ್ನೊಂದು ಎಕ್ಸಾಮ್ ಕೊಟ್ವಿ. ಹೋದ್ಸತಿ ಎಕ್ಸಾಮಿಗೆ 24 ಈ ಸತಿ 24/4ಕ್ಕೆ ನಾವು ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ವಿ. ಹೋದ್ಸತಿ 29/4 ಮಾಡಿದ್ವಿ, ಅಂದ್ರೆ 5 ದಿವಸ ಪ್ರಿಪೋನ್ ಮಾಡಿದ್ವಿ. ಅದನ್ನ ಬಹಳ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮು ಈ ಸತಿ 24/4, ಹೋದ್ಸತಿ 5 ದಿವಸ ಲೇಟ್ ಆಗಿತ್ತು, ಯಾಕಂದ್ರೆ ಪ್ರಿಪರೇಷನ್ಗೆ ನಮಗೆ ಟೈಮ್ ಇಲ್ಲ. ಆದ್ರೆ ಥರ್ಡ್ ಒನ್ ನೋಡಿ ತುಂಬಾ ಚೆನ್ನಾಗಿದೆ. ಅದು 6ನೇದು 6th ಪಾಯಿಂಟ್ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ 24/6 ಮಾಡಿದ್ವಿ. ಈ ಸತಿ ಆಲ್ಮೋಸ್ಟ್ 18 ದಿವಸ ಮುಂಚೆನೆ ಮಾಡ್ತಾ ಇದ್ವಿ. 18-16 ದಿವಸ ಅಂದ್ರೆ 9/6ಕ್ಕೆ ಪ್ರೀಪೋನ್ ಮಾಡಿದೀವಿ ಥರ್ಡ್ ಎಕ್ಸಾಮು. ಯಾಕಂದ್ರೆ ಇವಾಗ್ಲೇನೆ ಕೊಡ್ತಾ ಇದೀವಿ ಮಕ್ಕಳಿಗೆ, ಅವರಿಗೆ ಎಕ್ಸಾಮ್ ತಗೊಳ್ಳೋದಕ್ಕೆ. ಮತ್ತೆ ಎಕ್ಸಾಮ್ ಈ ಬಾರಿ ಪ್ರಥಮ ಬಂದಿದೆ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಉಡುಪಿಯೇ ಫಸ್ಟ್. 93.9 ಫಲಿತಾಂಶವನ್ನ ಉಡುಪಿ ಜಿಲ್ಲೆ ಪಡ್ಕೊಂಡಿದೆ. 48.45 ರಿಸಲ್ಟ್ ಪಡೆದು ಯಾದಗಿರಿ ಜಿಲ್ಲೆ ಲಾಸ್ಟ್ ಬಂದಿದೆ. 7.13 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಈ ವರ್ಷದ ರಿಸಲ್ಟ್ನಲ್ಲೂ ಬಾಲಕಿಯರದ್ದೇ ಮೇಲುಗೈ. ಕಳೆದ ವರ್ಷವೂ ಕೂಡ ಬಾಲಕಿಯರೇ ಮೇಲುಗೈ ಸಾಧಿಸಿದ್ರು. ಈ ಬಾರಿಯೂ ಕೂಡ ರಿಸಲ್ಟ್ನಲ್ಲಿ ಬಾಲಕಿಯರದ್ದೇ ಮೇಲುಗೈ. 77.88 ಬಾಲಕಿಯರು, 68.20 ಬಾಲಕರು ಪಾಸ್ ಆಗಿದ್ದಾರೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ. ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು, ಇದು ಪರೀಕ್ಷೆ 1ರದ್ದು ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬಹುದು. ಇದು 1/3/25ರಿಂದ ಸ್ಟಾರ್ಟ್ ಆಗಿ 23-25 ಒಳಗೆ ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದೆಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದೀವಿ. ಇವಾಗ್ಲೇನೆ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಪರೀಕ್ಷೆ ಮತ್ತೆ ಥರ್ಡ್ ಪರೀಕ್ಷೆ ಡೇಟ್ ಅನ್ನು ಕೂಡ ನಾವು ಇವಾಗ್ಲೇನೆ ಅನೌನ್ಸ್ ಮಾಡಿದ್ವಿ. ಹೋದ್ಸತಿ ಹಂಗೆ ಮಾಡಿರ್ಲಿಲ್ಲ. ಹೋದ್ಸತಿ ಯಾಕೆ ಮಾಡಿರ್ಲಿಲ್ಲ ಅಂದ್ರೆ, ಫಸ್ಟ್ ಟೈಮ್ ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತೆ 3ನೇ ಪರೀಕ್ಷೆಯನ್ನ 10ನೇ ಕ್ಲಾಸ್ ಇರ್ಬೋದು, 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್, ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟ್ಗೆ ಬರೋದ್ರಿಂದ